ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಅಪರೂಪದ ವ್ರತದ ಕಥೆಯನ್ನು ಕೇಳಲಿಕ್ಕಿದ್ದೇವೆ. ಅದೇ ವಟಸಾವಿತ್ರಿ ವ್ರತದ ಕಥೆ. ಇದು ಬರೋದು ಭವಿಷ್ಯ ಪುರಾಣದಲ್ಲಿ. ಸ್ಕಂದ ಧರ್ಮರಾಜನಿಗೆ ಹೇಳುವಂಥ ಕಥೆ. ನಾವು ವಟಸಾವಿತ್ರಿ ಹುಣ್ಣಿಮೆ ದಿವಸ ಈ ವ್ರತ ಕಥೆಯನ್ನು ಕೇಳದೇ ಇದ್ದರೆ ಉಪಯೋಗನೇ ಇಲ್ಲ ವ್ರತ ಮಾಡಿದ್ದು. ಅದರಿಂದ ಮುಖ್ಯವಾಗಿ ಈ ವ್ರತ ಕಥೆಯನ್ನು ಕೇಳಲೇಬೇಕು. ಈ ದೃಷ್ಟಿಯಲ್ಲಿ ಈ ಕಥೆಯನ್ನು ನಾವು ಕೇಳೋಣ. ಸ್ಕಂದ ತಾನು ಪ್ರಾರಂಭವನ್ನು ಮಾಡ್ತಾನೆ. ನಿನಗೆ ಒಂದು ವ್ರತ ಕಥೆಯನ್ನು ಹೇಳ್ತೀನಿ ಕೇಳು ಅಂತ. ಇದು ಸ್ತ್ರೀಯರಿಗೆ ತುಂಬ ಉಪಯೋಗಿಯಾದ ವ್ರತ. ಇದನ್ನು ಅವ್ರು ಮಾಡಿದರೆ ಸಾಕು. ಏನಾಗುತ್ತೆ? ಗಂಡನಿಗೆ ಆಯುಷ್ಯ ದೀರ್ಘ, ಅವಳಿಗೆ ದೀರ್ಘಾಯುಷ್ಯ, ಮನೆಯವರಿಗೆ ದೀರ್ಘಾಯುಷ್ಯ, ಎಲ್ಲರಿಗೂ. ಅವಳು ಯಾರನ್ನು ಉದ್ದೇಶಿಸ್ಕೊಂಡು ಆ ವ್ರತ ಮಾಡ್ತಾಳೆ, ಅವಳಿಂದ ಎಲ್ರಿಗೂ ಒಳ್ಳೆಯದಾಗತ್ತೆ, ಅವಳಿಗೂ ಆಗುತ್ತೆ. ಸರಿ ಆಯಿತು, ಯಾವ ವ್ರತ ಅಂದಾಗ ಸಾವಿತ್ರಿ ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಪ್ರಾರಂಭವನ್ನು ಮಾಡ್ತಾರೆ. ಆಗ ಒಬ್ಬ ರಾಜನ ಬಗ್ಗೆ ಹೇಳ್ತಾರೆ. ಮೊದಲು ಮದ್ರ ದೇಶ, ಅಲ್ಲೊಬ್ಬ ಅಶ್ವಪತಿ ಅಂತ ರಾಜ ಇರ್ತಾನೆ. ಅವನಿಗೆಲ್ಲ ಸದ್ಗುಣಗಳು ಇರುತ್ತೆ, ಅವನಲ್ಲಿ ಕೊರತೆ ಇರುತ್ತೆ. ಒಂದು ಆ ಕೊರತೆನೇ ಸಂತಾನ ಇರಲ್ಲ ಅವನಿಗೆ. ತುಂಬ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾನೆ. ಕೊನೆಗೆ ಅವನಿಗೆ ಹೊಳೆಯುತ್ತೆ. ಸಾವಿತ್ರಿ ಹೋಮ ಮಾಡ್ತೇನೆ ಅಂತ ಶುರು ಮಾಡ್ತಾನೆ. ಇದು ಸಾವಿತ್ರಿ ಅಂದರೆ ಬ್ರಹ್ಮದೇವರ ಪತ್ನಿ ಸರಸ್ವತಿಗೆ ಇನ್ನೊಂದು ಹೆಸರು ಸಾವಿತ್ರಿ. ಆ ಸಾವಿತ್ರಿಯನ್ನು ಕುರಿತು ಹೋಮ ಮಾಡಿದಾಗ ಖುಷಿಯಾಗಿ ಸಾವಿತ್ರಿ ಪ್ರತ್ಯಕ್ಷಳಾಗ್ತಾಳೆ. ಏನು ಬೇಕು ವರ ಕೇಳು ಅಂತ. ಆಗ ಅಶ್ವಪತಿ ರಾಜ ಹೇಳ್ತಾನೆ, ನನಗೆ ಸಂತಾನ ಬೇಕಾಗಿದೆ, ಅದಕ್ಕೆ ನಿನ್ನ ಆರಾಧನೆ ಮಾಡಿದ್ದೀನಿ. ಅಷ್ಟೇ ತಾನೆ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ, ನಿನಗೆ ಒಬ್ಬಳು ಹೆಣ್ಣು ಮಗಳು ಹುಡ್ತಾಳೆ ಅಂತ. ತಕ್ಷಣ ಏನು ಅನ್ನಿಸ್ಬೋದು ರಾಜನಿಗೆ? ಇಷ್ಟು ವರ್ಷ ಕಾದಿದ್ದೀನಿ, ಇಷ್ಟೆಲ್ಲ ಕಾದ್ಮೇಲೆ ಹೆಣ್ಣು ಮಗು ಆಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾಳಲ್ಲ ಸಾವಿತ್ರಿ ದೇವಿ. ದೇವತೆಗಳ ಅನುಗ್ರಹ ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ, ದೂರದೃಷ್ಟಿ ಏನೋ ಇರುತ್ತೆ. ಅದರಿಂದ ಮೊದಲು ಈ ಹೆಣ್ಣು ಮಗಳಾಗಿದ್ದರಿಂದ ಮುಂದೆ ಏನು ಲಾಭ ಆಯಿತು ಅಶ್ವಪತಿ ರಾಜನಿಗೆ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ ಕಥೆಯನ್ನು ಕೇಳ್ಕೊಂಡು ಹೋದಾಗ. ಸರಿ ಆಯಿತು, ಬಹಳ ಖುಷಿಯಾಯಿತು. ಅದರಂತೆ ತನ್ನ ದೊಡ್ಡ ಹೆಂಡತಿಯಲ್ಲಿ ತಾನು ಈ ಸಾವಿತ್ರಿಯನ್ನು ಮಗಳನ್ನಾಗಿ ಪಡಿತಾನೆ. ಯಾರು? ಅಶ್ವಪತಿ ರಾಜ. ಆಶ್ಚರ್ಯ, ಸಾವಿತ್ರಿ ಅಂತ ಯಾಕೆ ಹೆಸರು ಬಂತು ಅಂತ. ನಾಮಕರಣ ಮಾಡಬೇಕಲ್ಲ, ಮಗು ಹುಟ್ಟಾಯ್ತು. ಹುಟ್ಟಾದ್ಮೇಲೆ ನಾಮಕರಣ ಮಾಡೋ ಸಂದರ್ಭ, ನೀನು ಸಾವಿತ್ರಿ ಹೋಮ ಮಾಡಿ ಸಾವಿತ್ರಿ ಅನುಗ್ರಹದಿಂದ ಪಡೆದ ಮಗು, ಆದ್ದರಿಂದ ಇವಳಿಗೆ ಸಾವಿತ್ರಿ ಅಂತಲೇ ಹೆಸರಿಟ್ಬಿಡೋಣ. ಸರಿ ಆಯಿತು, ಸಾವಿತ್ರಿ ಅಂತ ಹೆಸರಿಟ್ಟರು. ಹಾಗಾಗಿಯೇ ಸಾವಿತ್ರಿ ಅಂತ ಅವಳು ಪ್ರಸಿದ್ಧಿಯನ್ನು ಪಡೆದಿರೋದು. ಮುಂದಿನ ಘಟನೆ ಏನಾಯ್ತು? ಆಮೇಲೆ ಸಾವಿತ್ರಿ ಬೆಳೆದು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ಲು, ಒಳ್ಳೆ ಸೌಂದರ್ಯ. ಒಳ್ಳೆ ವರನನ್ನು ಹುಡುಕ್ಬೇಕು, ಮದುವೆ ಸಮಯ ಸಂದರ್ಭ. ಹುಡ್ಕೊಳ್ಲಿಕ್ಕೆ ತುಂಬ ಪ್ರಯತ್ನ ಪಟ್ಟರಂತೆ. ಯಾಕೋ ಸಮಸ್ಯೆ ಶುರುವಾಯಿತು. ಯಾಕೆ ಸಮಸ್ಯೆ ಅಂದರೆ ಇವಳು ಸೌಂದರ್ಯನೇ ಸಮಸ್ಯೆ ಆಗುತ್ತೆ. ಯಾಕಂದರೆ ದೇವತೆಗಳ ಸೌಂದರ್ಯ, ಇಂಥವಳನ್ನು ನಾವು ಕಟ್ಕೊಳ್ಳಲ್ಲ ಅಂತ ಎಲ್ಲ ವರರೆಲ್ಲ ಹಿಂದಕ್ಕೆ ಹೋಗ್ಬಿಟ್ರಂತೆ. ಒಳ್ಳೆ ಕಥೆ ಆಯ್ತಲ್ಲ, ಒಳ್ಳೆ ಸೌಂದರ್ಯ ಇದ್ರೂ ಕಷ್ಟನ. ಆ ಕಾಲದಲ್ಲಿ ಇದೊಂದು ಸಮಸ್ಯೆ ಆಯಿತು. ಅಶ್ವಪತಿ ರಾಜನ ಹತ್ರ ಮಗಳು ಬರ್ತಾಳೆ. ಬಂದು ನಮಸ್ಕಾರ ಮಾಡಿ, ಅಪ್ಪ ನಾನು ಮದುವೆ ಆಗಬೇಕು ಅಂತಿದ್ದೀನಿ, ಆದರೆ ಯಾವ ವರರೂ ಸಿಗ್ತಾ ಇಲ್ಲ, ಏನು ಮಾಡೋದು? ಅದಕ್ಕೆ ಬಹಳ ಯೋಚನೆ ಮಾಡ್ತಾನೆ ಅಶ್ವಪತಿ ರಾಜ. ಒಂದು ಮಾತು ಹೇಳ್ತಾನೆ, ಮಗಳು ವಯಸ್ಸಿಗೆ ಬಂದಾಗ ನಾನು ಮದುವೆ ಮಾಡಬೇಕು, ನನ್ನ ಕರ್ತವ್ಯ. ಒಂದು ವೇಳೆ ನನ್ನ ಕೈಯಲ್ಲಿ ಆಗದೆ ಇದ್ದರೆ ಆಗ ಎಲ್ಲರೂ ಆಡ್ಕೊಳ್ತಾರೆ, ವಯಸ್ಸಿಗೆ ಬಂದಿದ್ದ ಮಗಳು, ತಂದೆಗೆ ಮದುವೆ ಮಾಡಲಿಕ್ಕೆ ಒಂದು ಶಕ್ತಿ ಇಲ್ವಾ ಅಂತ. ಆ ನಿಂದನೆಗೆ ನಾನು ಗುರಿಯಾಗ್ತೀನಿ. ಅದಕ್ಕೆ ಒಂದು ಕೆಲಸ ಏನಂದರೆ, ನೀನೇ ಆರಿಸ್ಕೊ ಅಂಥವರನ್ನು, ನೀನು ಯಾರನ್ನು ಆರಿಸ್ಕೊಂಡು ಬರ್ತೀಯೋ ಅವನ ಜೊತೆ ನೀನು ವಿವಾಹ ಮಾಡಿಸ್ತೀನಿ ಅಂತ. ಎಂಥ ಭಾಗ್ಯ! ಹಾಗಂಥೇಳಿ ಯಾರ್ಯಾರನ್ನೂ ಆರಿಸ್ಕೊಳ್ಳಿಲ್ಲ. ಸಾವಿತ್ರಿನ ಬಿಟ್ಟರೆ ಮಂತ್ರಿಗಳ ಜೊತೆಗೆಲ್ಲ ಕಳಿಸ್ತಾ ರಾಜ. ಕಾಡುಗಳಲ್ಲಿ ಹುಡುಕಾಟ ಮಾಡ್ತಾ ಮಾಡ್ತಾ ಒಂದು ಆಲದ ಮರದ ಹತ್ರ ಒಬ್ಬನ ನೋಡ್ತಾನೆ. ಯಾರನ್ನ ಅಂದರೆ ದ್ಯುಮತ್ಸೇನ ಅಂತ ಒಬ್ಬ ರಾಜ. ಆ ರಾಜ ಅಶ್ವಪತಿ ರಾಜನ ಜೊತೆ ಯುದ್ಧ ಮಾಡಿರ್ತಾನೆ, ಸೋತ್ಬಿಟ್ಟಿರ್ತಾನೆ.
ಅವನು ಏನಕ್ಕೆ ಸೋತಿರ್ತಾನೆ ಅನ್ನೋದು ಇನ್ನೊಂದು ಕಾರಣ ಏನಂದರೆ ಅವನಿಗೆ ಕಣ್ಣು ಕಾಣಿಸಲ್ಲ, ಕುರುಡ. ಅವನ ಹೆಂಡತಿಗೂ ಕಣ್ಣು ಕಾಣಿಸಲ್ಲ, ಇಂಥ ಸ್ಥಿತಿ. ಆದರೆ ಮಗ ಏನಿದ್ದಾನೆ ಅವನು ಅದ್ಭುತ. ಅವನಿಗೆ ಸತ್ಯವಾನ್ ಅಂತ ಹೆಸರಿಟ್ಟಿರ್ತಾರೆ. ಅಂಥ ಸತ್ಯವಾನನ್ನು ನೋಡಿ, ಅವನ ಗುಣಗಳನ್ನು ನೋಡಿ ಬಹಳ ಆಕರ್ಷಣೆ ಆಗ್ಬಿಡತ್ತೆ ಇವಳಿಗೆ. ನಾನು ಮದುವೆ ಆಗೋದಿದ್ರೆ ಆ ಸತ್ಯವಾನ್ನೇ ಮದುವೆ ಆಗೋದು ಅಂತ ಸಾವಿತ್ರಿ. ಸರಿ, ವಾಪಸ್ ಬಂದ್ಲು. ಸಿಕ್ಕದ್ನಾ ವರ, ಸಿಕ್ಕದ ಅಪ್ಪ ಅಂತ ಬಂದು ನಮಸ್ಕಾರವನ್ನು ಮಾಡ್ತಾಳೆ. ಆಶ್ಚರ್ಯ, ಆವಾಗ ಅಶ್ವಪತಿ ರಾಜ ಒಬ್ಬನೇ ಇರಲಿಲ್ಲ. ನಾರದರು ಆ ಕಡೆ ಸಂಚಾರ ಮಾಡ್ಕೊಂಡು ಬಂದಿರ್ತಾರೆ. ನಾರದರಿಗೂ ನಮಸ್ಕಾರ ಮಾಡ್ತಾರೆ. ಮಾಡಿದಾಗ ನಾರದರಂತಾರೆ, ಎಲ್ಲಿ ಮಗಳನ್ನು ಕಳಿಸಿದ್ದೆ ಇಷ್ಟೊತ್ತು, ಎಲ್ಲಿ ಹೋಗಿ ಬಂದ್ಲಿ ಇವಳು ಅಂತ. ಆಗಿರೋ ವಿಚಾರವನ್ನೆಲ್ಲ ಅಶ್ವಪತಿ ರಾಜ ಹೇಳ್ತಾನೆ. ಇಲ್ಲ, ವರನನ್ನು ಹುಡ್ಕೋ ಸಮಸ್ಯೆ ಆಗೋಯ್ತು, ಅದಕ್ಕೆ ನಾನೇ ಕಳಿಸಿದ್ದೆ, ಈಗ ಸಿಕ್ಕಿದಾರಂತೆ, ಅದಕ್ಕಾಗಿ ಇವಳು ವಾಪಸ್ ಬಂದಿದ್ದಾಳೆ ಮಂತ್ರಿಗಳೆಲ್ಲ ಜೊತೆಗೆ ಅಂತ. ಹೌದಾ, ಯಾರದು ಅಂತ ಬಹಳ ಕುತೂಹಲದಿಂದ ನಾರದರು ಕೇಳ್ತಾರೆ. ಕೇಳಿದಾಗ ಅವಳು ಹೇಳ್ತಾಳೆ, ಎಲ್ಲ ದ್ಯುಮತ್ಸೇನ ರಾಜನ ಮಗ ಸತ್ಯವಾನ್ ಅಂತ. ಹೇಳ್ತಿದ್ದಂಗೆ ನಾರದರಿಗೆ ಶಾಕ್ ಆಗತ್ತೆ. ಏನಾಗಿದೆ ಅದರಲ್ಲಿ ಅಂದರೆ, ನಾರದರು ಹೇಳ್ತಾರೆ, ತುಂಬ ಕಷ್ಟ ನೀನು ಅವನನ್ನು ಮದುವೆ ಆಗೋದು. ಯಾಕೆಂದರೆ ಅವನಿಗೆ ಯಾಕೆ ಗೊತ್ತಾ ಸತ್ಯವಾನ್ ಅಂತ ಹೆಸರಿಟ್ಟಿರೋದು? ಅವರಪ್ಪ ಯಾವತ್ತೂ ಸುಳ್ಳು ಹೇಳಲ್ಲ, ಅಮ್ಮ ಯಾವತ್ತೂ ಸುಳ್ಳು ಹೇಳಲ್ಲ, ಇವನನ್ನು ಸುಳ್ಳು ಹೇಳೋದಕ್ಕೆ ಬಿಡಲ್ಲ. ಇವನು ಮಾಡಬೇಕಾಗಿದ್ದು ಯಾವತ್ತೂ ಸತ್ಯವಾದ ಕೆಲಸನೇ. ಅವನು ಹಾಗೆ ಮಾಡೋದು, ಸತ್ಯವನ್ನೇ ನುಡಿಯೋದು, ಏನು ನುಡಿತಾನೋ ಹಾಗೆ ಅವನು ಮಾಡ್ತಾನೆ. ಅಂಥ ಸದ್ಗುಣವಂತ. ಇದೇ ತುಂಬ ಕಷ್ಟ ಅಂತಾನೆ. ಸುಳ್ಳು ಹೇಳೋದೇ ಅಲ್ವಲ್ಲ, ಮತ್ತು ಜೀವನ ಹೇಗೆ ಸಾಗಿಸೋದು ಅಂತ. ಅದಕ್ಕೆ ನಗ್ತಾನೆ ಅಶ್ವಪತಿ ರಾಜ. ಇವಳಿಗೂ ನಗು ಬರುತ್ತೆ. ಮುಂದಿನ ಘಟನೆ ಏನಾಯಿತು? ಏನಿಲ್ಲ, ನಾರದರು ಹೇಳ್ತಾರೆ, ಆಗಲಿ, ಆದರೆ ಹುಷಾರು, ನಿನ್ನ ಮಗಳನ್ನ ಸತ್ಯವಾನನಿಗೆ ಕೊಡ್ತಾ ಇದೆಯಲ್ಲ ಅಂತ. ಆದರೆ ಅದರಲ್ಲಿ ಏನಿದೆ, ಸತ್ಯವನ್ನು ನುಡಿಯೋದು ಧರ್ಮ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನಾಗ್ತಾರೆ. ಆದರೆ ಆಗ ಎಚ್ಚರಿಸ್ತಾರೆ, ಏನಂದರೆ ಎಲ್ಲ ಸರಿ, ಎಲ್ಲನೂ ಒಪ್ಕೊಳ್ಬೋದು, ಆದರೆ ಒಂದು ದೋಷ ಇದೆ ಅಂತ. ಅಂದರೆ ನಾರದರು ಏನಾದರೂ ಮಾಡಿ ಮೊದಲೇ ತಪ್ಪಿಸ್ಬಿಡೋಣ ಅಂತ, ನೋಡು ಹೆಸರಲ್ಲೇ ಸತ್ಯ ಇದೆ, ಹುಷಾರಾಗಿರಿ ಅಂತ ತಪ್ಪಿಸ್ಲಿಕ್ಕೆ ಹೋದ್ರು. ನಿಜವಾದ ಕಾರಣ ಹೇಳ್ಬಿಡ್ಬೇಕಲ್ಲ, ಏನು ಮಾಡೋದು? ಆದರೂ ಒಪ್ಕೊಂಡ್ಬಿಟ್ರಲ್ಲ ಇವರಿಬ್ಬರು, ಯಾರೋ ಅಪ್ಪ ಮಗಳು, ಏನು ಮಾಡೋದು? ಅದಕ್ಕೆ ನಾರದರಂತಾರೆ, ಒಂದು ದೋಷ ಇದೆ, ನನಗೆ ತಡಿಲಿಕ್ಕಾಗ್ತಾರೆ, ಅದು ಹೇಳ್ಬಿಡ್ತೀನಿ ಅಂತ. ತುಂಬ ಕುತೂಹಲ, ಏನು ದೋಷ ಇದೆ? ಅಂಥ ಒಳ್ಳೆ ಮಗ ಅಂತ ಹೇಳ್ತೀರಿ, ಒಂದು ದೋಷ ಅಂತೀರಿ, ಅದು ಎಂಥ ದೋಷ? ಚಂದ್ರನಲ್ಲಿ ಕಪ್ ಕಲೆ ಕಾಣುತ್ತಲ್ಲ ಹಾಗೆ, ಎಲ್ಲ ಬೆಳಿಗಿದೆ, ಒಂದು ಕಪ್ ಕಲೆ, ಹಾಗೆ ಇವನಲ್ಲಿ ಒಂದು ದೋಷ. ಆ ದೋಷ ಸಾಮಾನ್ಯ ಅಲ್ಲ. ಅವನು ಯಾರನ್ನ ಮದುವೆ ಆಗ್ತಾನೋ, ಮದುವೆ ಆದಮೇಲೆ 1 ವರ್ಷ ಆದ ಕೂಡ ಸಾಯ್ತಾನೆ ಅಂತ. ಇದು ಕೇಳಿದ ಕೂಡಲೇ ಅಶ್ವಪತಿ ರಾಜನಿಗೆ ತಡಿಲಿಕ್ಕಾಗಲಿಲ್ಲ. ತಕ್ಷಣ ಹೇಳ್ಬಿಡ್ತಾನೆ, ಹಾಗಾದರೆ ಮಗಳೇ, ಇವನನ್ನು ಬಿಟ್ಟು ಬೇರೆಯವ್ರನ್ನ ನೀನು ಆರಿಸ್ಕೊಂಬ ಹೋಗು ಅಂತ. ಅದಕ್ಕೆ ಹೇಳ್ತಾಳೆ ಯಾರೋ ಸಾವಿತ್ರಿ, ನೋಡಪ್ಪ, ಒಂದು ಸಲ ಮನಸ್ಸು ಒಬ್ಬನಲ್ಲಿ ಹೋದರೆ ನನಗೆ ಮುಗೀತು, ಮತ್ತೆ ಇನ್ನೊಬ್ಬನ ಆರಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಹೋಗಿದ್ದೀನಿ, ತುಂಬ ವಿಚಾರ ಮಾಡಿದ್ದೀನಿ, ನಾನು ಇಷ್ಟಪಟ್ಟಿದ್ದೀನಿ, ನಿಮ್ಮ ಹತ್ರ ಹೇಳಿದ್ದೀನಿ, ನಿಮ್ಮ ಆಶೀರ್ವಾದ ತಗೊಂಡಿದ್ದೀನಿ, ಇನ್ನು ಮಾತು ಮುಂದೆ ಹಾಕೋದಿಲ್ಲ. ಯಾಕೆಂದರೆ ಮನಸ್ಸಿನಿಂದ ಏನು ಯೋಚಿಸಿದನೋ ಅದನ್ನು ಮಾತಿನಿಂದ ಆಗೋಗಿದೆ. ಹೇಳಿದ್ಮೇಲೆ ನಾನು ಅದೇ ಪಾಲನೆ ಮಾಡಲೇಬೇಕು. ಮಾತುಗೂ ಮನಸ್ಸಿಗೂ ಮಾಡೋದಕ್ಕೂ ವ್ಯತ್ಯಾಸ ಆಗಬಾರ್ದು ಅಂತ ಸಾವಿತ್ರಿ. ಅಲ್ಲ, ತನ್ನ ಗಂಡನಾಗೋನ್ ಮುಂದೆ 1 ವರ್ಷಕ್ಕೆ ಸಾಯ್ತಾನೆ ಅಂದರೂ ಮದುವೆ ಮಾಡ್ಕೊಳ್ಳೋಂಥ ಮನಸ್ಸನ್ನು ಮಾಡ್ತಾಳೆ. ಸರಿ ಆಯಿತು, ಏನು ಮಾಡೋದು? ನಾರದರಂತಾರೆ, ಯೋಚನೆ ಮಾಡಬೇಡ ರಾಜ, ಅವಳು ಮನಸ್ಸಿಗೆ ಬಂದಿದೆ, ಅದನ್ನು ಮತ್ತೆ ಚೇಂಜ್ ಮಾಡಲಿಕ್ಕಾಗಲ್ಲ, ಅದನ್ನು ಮಾಡೋದು ತಪ್ಪು. ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಮಾಡಬೇಕು. ನಿಜ ಹೇಳಿದಾಳೆ, ಹಾಗೆ ಮಾಡು, ಸಂಭ್ರಮದಿಂದ ವಿವಾಹವನ್ನು ಮಾಡು, ನನ್ನ ಆಶೀರ್ವಾದ ನಿನಗಿರುತ್ತೆ ಅಂತಂದರು. ಅವತ್ತು ನಾರದರು ಮಾಡಿದ ಆಶೀರ್ವಾದ ಎಷ್ಟು ಒಳ್ಳೇದಾಯ್ತು ನೋಡಿ. ಮುಂದೆ ರಾಜ ಬಂದ ಸೀದಾ ಕಾಡಿಗೆ ಬಂದು, ಈ ದ್ಯುಮತ್ಸೇನ ರಾಜ ಪಾಪ ಕುರುಡ, ಕಣ್ಣು ಕಾಣಲ್ಲ, ಬಂದಿದ್ದು ಗೊತ್ತಾಗಿಲ್ಲ, ಯಾರು ಬಂದರೆ ಅಂತ ಕೇಳಬೇಕು ಅವನು, ಅಂಥ ಪರಿಸ್ಥಿತಿ. ಅವ್ನಿಗೆ ಹೋಗೆಲ್ಲ ಷೋಡಶೋಪಚಾರ ಆಯಿತು. ಯಾರು ನೀವು ಅಂತ ಕೇಳ್ತಾರೆ. ಅವನು ಹಾಕಿ ದರ್ಭಾಸನ ಅಂತೆಲ್ಲ ಹಾಕ್ಸಿದ್ರು. ಕೂತ ಅಶ್ವಪತಿ ರಾಜ, ನಾನು ನನ್ನ ಮಗಳನ್ನು ನಿಮಗೆ ಕೊಡಬೇಕು ಅಂತಿದ್ದೀನಿ, ಅಂದರೆ ನಿಮ್ಮ ಮಗನಿಗೆ ಅರ್ಪಿಸಬೇಕು ಅಂತಿದ್ದೀನಿ ಅಂತ. ಅದಕ್ಕೆ ನೀವು ದಯವಿಟ್ಟು ಒಪ್ಕೊಳ್ಬೇಕು. ಅದಕ್ಕೊಂದು ಹೇಳ್ತಾರೆ, ನಾವು ಕುರುಡರಾಗಿದ್ದೀವಿ, ನಾನು ಮತ್ತು ನನ್ನ ಮನೆಯವಳು, ನನ್ನ ಮಗನನ್ನು ನಿನ್ನ ಮಗಳು ಒಪ್ಕೊಳ್ಳೋದು ಅಂದರೆ ಯಾಕೆ ಒಪ್ಕೊಳ್ಬೇಕು? ಬೇಡ. ಯಾಕೆಂದರೆ ನಾವು ರಾಜ್ಯ ಭ್ರಷ್ಟರಾಗಿದ್ದೀವಿ, ರಾಜ್ಯ ಸೋತ್ಕೊಂಡು ನಾವು ಇಲ್ಲಿ ಬಂದು ಕೂತಿದ್ದೀವಿ ಕಾಡಿನಲ್ಲಿ. ನಿನ್ನ ಮಗಳು ನಾಳೆ ದಿವಸ ನನ್ನ ಮಗನನ್ನು ಕಟ್ಕೊಂಡ್ರೆ ಅವಳ ಪರಿಸ್ಥಿತಿ ಏನು? ಅವಳು ಈ ಚಳಿಯಲ್ಲಿ ಕೊರೆತ ಈ ಕಾಡಿನಲ್ಲಿ ಅವಳು ಹೆಂಗೆ ವಾಸ ಮಾಡ್ತಾಳೆ? ಬೇಡ, ಈ ಮದುವೆ ಬೇಡ ಅಂತ ಹೇಳ್ತಾನೆ. ಇವನು ಅಶ್ವಪತಿ ರಾಜ ಮಗಳು ಒಪ್ಪಿಕೊಂಡಿದ್ಲಲ್ಲ, ಕಾಲಿಗೆ ಬೀಳ್ತಾನೆ.
ಕಾಲಿಗೆ ಬಿದ್ದು ಹೇಳ್ತಾನೆ, ಏನು ಬೇಕಾರಾಗಲಿ, ನೀವು ಯೋಗ್ಯರು, ನಿಮ್ಮಂಥ ಸದ್ಗುಣ ಇರೋರು ಸಿಗಲ್ಲ, ಅಂಥ ಅತ್ತೆ ಮಾವ ನೀವು, ಜೊತೆಗೆ ಅಂಥ ಮಗ ಸತ್ಯವಾನ್, ಅಂಥ ಅವನು ನನ್ನ ಅಳಿಯನಾಗಿ ಎಲ್ಲಿ ನಾನು ಹುಡ್ಕೊಂಡು ಹೋಗಲಿ, ನನ್ನ ಮಗಳು ಹುಡ್ಕೊಂಬಂದಿರೋದು ಶ್ರೇಷ್ಠ, ನಾನು ಕೊಟ್ಟ ನಿಮಗೆ ಕೊಡೋದು ನೀವು ದಯವಿಟ್ಟು ಒಪ್ಕೊಳ್ಬೇಕು, ಇಲ್ಲ ಅನ್ನೋ ಮಾತೇ ಇಲ್ಲ ಅಂತ. ಎಷ್ಟು ಹೇಳಿದ ಮೇಲೆ ಆಯಿತು ಅಂತ ಖುಷಿಯಾಗಿ ಸಂಭ್ರಮದಿಂದ ವಿವಾಹ ಆಯಿತು. ಸಾವಿತ್ರಿನೂ ತುಂಬ ಸತ್ಯವಾನ್ ಜೊತೆಗೆ ಅನ್ಯೋನ್ಯವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರ್ತಾಳೆ. ಆದರೆ ನಾರದರು ಅವತ್ತು ಹೇಳಿದ್ರಲ್ಲ, ಅದು ಮಾತ್ರ ಮಾತು ಮನಸ್ಸಿಗೆ ಚುಚ್ತಾ ಇರುತ್ತೆ. ಯಾಕೆಂದ್ರೆ ದೊಡ್ಡವರು ಹೇಳಿದ್ದು, 1 ವರ್ಷ ಆದಮೇಲೆ ನೋಡು ಏನಾಗತ್ತೆ, ದೋಷ ಇತ್ತಲ್ಲ ಸಾಯ್ತಾನೆ ಅಂತ. ಹೆದರಿಕೆ ಆಗ್ತಾ ಇದೆ. ಅವಳು ಗೊತ್ತಾಗ್ಬಿಡಿದೆ, ಇನ್ನು 4ನೇ ದಿವಸಕ್ಕೆ ನನ್ನ ಗಂಡ ಇರಲ್ಲ, ಬದುಕಿರಲ್ಲ ಅಂತ. ಶುರು ಮಾಡಿಬಿಟ್ಲು ವ್ರತ. 3 ದಿವಸ ವ್ರತ ಆಗೋಗಿದೆ, 4ನೇ ದಿವಸ ಬಂದ ಕೂಡಲೇ ಸಾವಿತ್ರಿ ಹೇಳ್ತಾಳೆ ಗಂಡನಿಗೆ, ಎಲ್ಲಿ ಹೋಗ್ತಾ ಇದ್ದೀರಿ? ಯಾಕೆಂದ್ರೆ ಅವತ್ತು ಸಾಯೋ ದಿವಸ. ಇವಳು ಪತಿವ್ರತೆ, ಇವಳಿಗೆ ಚೆನ್ನಾಗಿ ಗೊತ್ತಿದೆ ನನ್ನ ಗಂಡ ಇವತ್ತು ಉಳಿಯಲ್ಲ ಅಂತ. ಅವನು ಒಂದು ಬುಟ್ಟಿ ತೊಗೊಂಡು ಒಂದು ಕೊಡಲಿ ತೊಗೊಂಡು, ಇಲ್ಲ ಅಲ್ಲಿ ಹೋಗಿ ಸಮಿತ್ತು ಹಣ್ಣು ಅದು ಇದು ಎಲ್ಲ ತೊಗೊಂಬರ್ತೀನಿ, ಸ್ವಲ್ಪ ನಾನು ಒಬ್ಬನೇ ಹೋಗಿ ಬರ್ತೀನಿ. ದಿವಸ ಒಬ್ಬನೇ ಹೋಗ್ತಾ ಇರ್ತಾನೆ. ಆದರೆ ಅವತ್ತಿನ ದಿವಸ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ, ಹುಣ್ಣಿಮೆ ದಿವಸ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಅವನು ಹೇಳ್ತಾನೆ, ಯಾಕೆ ಇವತ್ತು ಇಷ್ಟು ವಿಚಾರಿಸ್ತಾ ಇದೆಯಾ? ಏನಿಲ್ಲ, ನೀವು ಒಬ್ಬರೇ ಹೋಗೋದು ಬೇಡ, ನಾನು ಇವತ್ತು ಜೊತೆಗೆ ಬರ್ತೀನಿ. ಯಾಕಂದ್ರೆ ನೀವು ಹೋದವ್ರು ವಾಪಸ್ ಬರದೇ ಇದ್ರೆ, ಇಲ್ಲ ನಾನು ನಿಮ್ಮ ಜೊತೆಗೆ ಬರ್ತೀನಿ, ನಾನು ಸ್ವಲ್ಪ ನೋಡ್ಬೇಕು ಕಾಡನ್ನ ಅಂತ. ಯಾಕೆ ಹೀಗಂತ ಇದ್ದಾಳೆ? ಅರ್ಥ ಆಗಲ್ಲ ಗಂಡನಿಗೆ, ಸತ್ಯವಾನಿಗೆ. ಆಯಿತು, ಅಪ್ಪ ಅಮ್ಮ ಅಲ್ಲಿದ್ದಾರೆ, ಅವ್ರೇನಾದ್ರೂ ಅಪ್ಪಣೆ ಕೊಟ್ಟರೆ ನೀನು ಖಂಡಿತ ಜೊತೆಗೆ ಬಾ ಅಂತ. ಸರಿ ಆಯಿತು ಅಂತ ಅತ್ತೆ ಮಾವನ ಹತ್ರ ಬರ್ತಾಳೆ, ನಮಸ್ಕಾರ ಮಾಡ್ತಾಳೆ. ಮಾವ, ನಾನು 3 ದಿವಸದಿಂದ ವ್ರತದಲ್ಲಿದ್ದೀನಿ. ಅದೇನು ಉಪವಾಸ, ಪೂರ್ತಿ ಉಪವಾಸ. ಯಾಕೆ? ಗಂಡನಿಗೋಸ್ಕರ 3 ದಿವಸ ಹಗಲಿರುಳು ಒದ್ದಾಡ್ತಾ ಇದ್ದಾಳೆ ಮನಸ್ಸಿನಲ್ಲಿ, ಹೇಳಲಿಕ್ಕಾಗ್ತಾ ಇಲ್ಲ. ಬಿಸಿ ತುಪ್ಪ ಥರ, ಒಳಗಡೆ ಹೋಗ್ತಾ ಇಲ್ಲ, ಹೊರಗಡೆ ಉಗುಳಕ್ಕಾಗ್ತಾ ಇಲ್ಲ. ಗೊತ್ತಿದೆ ಹಾಕ್ಕೊಳ್ಬೇಕಾಗತ್ತೆ ಬಿಸಿ ತುಪ್ಪ ಅಂತ, ಎಚ್ಚರ ಆಗಿದೆ. ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾನೆ ಇದ್ದಾಳೆ ನಿರಂತರವಾಗಿ, ಏನಾದರೂ ಮಾಡಿ ನನ್ನ ಗಂಡನನ್ನು ಬದುಕಿಸ್ಕೊಳ್ಬೇಕು ಅಂತ ಶುರುನೇ ಮಾಡಿಬಿಟ್ಲು. ಎಂಥ ಅದ್ಭುತ ಪತಿವ್ರತೆಯವಳು. ಆಯಿತು, ಅತ್ತೆ ಮಾವನ ಹತ್ರ ಆಶೀರ್ವಾದ ಪಡಿಬೇಕಾದ್ರೆ ಅವ್ರು ಹೇಳ್ತಾರೊಂದು ಮಾತು, ಸರಿ ಹೋಗಮ್ಮ, ಆದರೆ ನಮಗೆ ನೀನು ಪಾರಣೆ ಮಾಡ್ಕೊಂಡು ಹೋಗಬೇಕು, ಊಟ ಮಾಡ್ಕೊಂಡು ಹೋಗ್ಬೇಕು ನೀನು, ಯಾಕಂದ್ರೆ 3 ದಿವಸ ಉಪವಾಸ ಇದೆಯಾ, ಬೇಡ ಸಾಕು, ವ್ರತ ನಿಲ್ಲಿಸು ಅಂತ. ಅವಾಗಳು ಒಂದು ಮಾತು ಹೇಳ್ತಾಳೆ, ಏನಿಲ್ಲ, ಅದು ವ್ರತ ಮುಗಿಯೋದು ಚಂದ್ರೋದಯ ಆದಮೇಲೆ, ಆದ್ದರಿಂದ ಆಮೇಲೆ ನಾನು ಪಾರಣೆ ಮಾಡ್ತೀನಿ, ಸದ್ಯಕ್ಕೆ ನನ್ನ ಗಂಡನ ಜೊತೆಗೆ ಹೋಗ್ತೀನಿ. ಆಯ್ತು ಹೋಗ್ಬಾಮ್ಮ, ಒಳ್ಳೇದಾಗಲಿ ಅಂತ ಅತ್ತೆ ಮಾವ ಆಶೀರ್ವಾದ ಮಾಡಿದರು. ನೋಡಿ ಎಷ್ಟು ಆಶೀರ್ವಾದ. ಅವತ್ತು ನಾರದರ ಆಶೀರ್ವಾದ ಆಯಿತು, ಇವತ್ತು ಅತ್ತೆ ಮಾವನ ಆಶೀರ್ವಾದ ಆಯಿತು. ಹೊರಟ್ಲು ಗಂಡನ ಜೊತೆಗೆ. ಆಯಿತು, ಎಲ್ಲ ಅವನು ಹಣ್ಣನ್ನು ಅದು ಇದು ಎಲ್ಲ ಸಂಗ್ರಹ ಮಾಡಿಕೊಂಡ ಬಂದ, ಕೊಟ್ಟ. ಇವಳೆಲ್ಲ ಕಟ್ತಾ ಇದ್ಲು ಸಾವಿತ್ರಿ. ಆಮೇಲೆ ಕಟ್ಟಿಗೆ ತಗೊಂಡು ಸಮಿತಿಗೆ ಹೊಡಿತಾ ಇದ್ದ. ಹೊಡಿಬೇಕಾದ್ರೆ ಅವಾಗ ಆಗ್ತಾ ಇಲ್ಲ ಅಂತ ಕಿರಿಚಿದಂತೆ ಯಾರು? ಗಂಡ. ಸಾವಿತ್ರಿಗೆ ಹೆದರಿಕೆ ಅಲ್ಲ, ಪರಮ ಹೆದರಿಕೆ ಶುರುವಾಯಿತು. ಆಯಿತು, ಹತ್ರಕ್ಕೆ ಮೃತ್ಯು ಬರ್ತಾ ಇದೆ ಅಂತ ಅರ್ಥ. ಏನು ಹೇಳ್ದ? ನನಗೆ ತುಂಬ ತಲೆ ಸಿಡಿತಾ ಇದೆ, ನನಗೇನೋ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ ಅಂತ. ಅದು ಪ್ರಾಣ ಹೋಗೋ ಟೈಮ್ನಲ್ಲಿ ಯಾರಿಗೆ ಏನೇನಾಗುತ್ತೆ ಅನ್ನೋದು ಅವರ ಅನುಭವ ಆದವರೇ ಹೇಳಬೇಕು. ಅವ್ರು ಹೇಳ್ತಾರೆ, ನನಗೆ ತಲೆ ಸಿಡಬಿಡ ಆಗ್ತಾ ಇದೆ, ನನಗೆ ತಡೀಲಿಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಬಟ್ಟೆ ತಲೆನೋವು. ಅದು ಎಲ್ಲಿಂದ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ತಲೆನೋವು ಸಿಕ್ಕಾಬಟ್ಟೆ ಆಗ್ತಾ ಇದೆ ಅವನಿಗೆ. ಅದಕ್ಕೆ ನಾನು ಸ್ವಲ್ಪ ನಿನ್ನ ತೊಡೆ ಮೇಲೆ ಮಲ್ಕೊಳ್ತೀನಿ, ನನಗೆ ಆಗ್ತಾ ಇಲ್ಲ ಅಂತ. ಬನ್ನಿ ಮಲ್ಕೊಳ್ಳಿ ಅಂತ ಹೇಳಿ ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ ಸಾವಿತ್ರಿ. ಮಲ್ಕೊಳ್ತಾನೆ. ಅಷ್ಟೊತ್ತಿಗೆ ಅವನು ಕಣ್ಣು ಮುಚ್ಚೋದಲ್ಲ, ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಆ ಕಡೆಯಿಂದ ಬರ್ತಾನೆ. ಕಪ್ಪು ಮತ್ತು ಕಂದು ಬಣ್ಣದ ಮನುಷ್ಯ ಆ ಕಡೆಯಿಂದ ಬರ್ತಾ ಇದ್ದಾನೆ. ಬಂದಾಗ ಗೊತ್ತಾಯಿತು ಅದು ಯಾರದು ಅಂದರೆ ಸಾಕ್ಷಾತ್ ಯಮದೇವರೇ ಬಂದ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಯಮದೂತರನ್ನು ಕಳಿಸ್ತಾರೆ ಯಮದೇವರು, ಆದರೆ ಅವರೇ ಬಂದಿದ್ದಾರೆ. ಯಾಕೆ ಅಂದರೆ, ನಾನು ಯಮದೂತರನ್ನು ಕಳಿಸಿದ್ರೆ ಈ ಸಾವಿತ್ರಿಯ ತಪಶಕ್ತಿಗೆ ನನ್ನ ಯಮದೂತರಿಗೆ ಅವನ ಗಂಡನನ್ನು ಕರ್ಕೊಂಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾವಿತ್ರಿಯ ತೊಡೆ ಮೇಲೆ ಮಲ್ಕೊಂಡಿರೋದು ಗಂಡ. ಅವಳ ಪತಿವ್ರತ ಶಕ್ತಿ ಎಷ್ಟಿದೆ ಅಂದರೆ ಯಾವ ಯಮದೂತ ಬಂದು ಮುಟ್ಲಿಕ್ಕೂ ಆಗಲ್ಲ. ನಾನೇ ಬರ್ತೀನಿ, ನಾನೇ ಇದನ್ನು ಪರಿಹರಿಸ್ಕೊಳ್ಬೇಕು ಅಂತ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಯಮದೇವರು ಬಂದರು. ಯಾಕೆ? ಆಯುಷ್ಯ ಮುಗೀತು, 1 ವರ್ಷ ಇದ್ದದಷ್ಟೇ ಜಾತಕದಲ್ಲಿ, ಬರಬೇಕು ಅಂತ ಬಂದಿದ್ದಾರೆ. ಬಂದಾಗ ಸಾವಿತ್ರಿಗೆ ಅರ್ಥ ಆಯಿತು, ಕರ್ಕೊಂಡು ಹೋಗಬೇಡಿ ನನ್ನ ಗಂಡನನ್ನು ಅಂತ ಹೇಳ್ತಾಳೆ. ಆದರೆ ಒಳಗಡೆ ಇದ್ದ ಜೀವನಿಗೆ ಪಾಶ ಹಾಕ್ತಾರೆ. ಆ ಸತ್ಯವಾನ್ ಜೀವನಿಗೆ ಹಗ್ಗ ಹಾಕಿ ಎಳಿಲಿಕ್ಕೆ ಶುರು ಮಾಡೇ ಬಿಟ್ರು ಯಮದೇವರು. ಇಲ್ಲ ನನ್ನ ಯಮದೂತರಿಗೆ ಆಗಲ್ಲ ಅಂತಲೇ ನಾನೇ ಬಂದಿದ್ದು ಅಂತ ಹೇಳ್ತಾರೆ. ಒಳ್ಳೆ ಕಥೆ ಆಯ್ತಲ್ಲ.
3 ದಿವಸ ಉಪವಾಸ ಮಾಡಿದ್ದು ಯಾವುದಕ್ಕೋಸ್ಕರ? ಯಾಕೆ ದೇವತೆಗಳ ಪ್ರಾರ್ಥನೆ ಮಾಡಿದ್ದು? ಯಮದೇವರ ಪ್ರಾರ್ಥನೆಯನ್ನು ಮಾಡಿದಾಳವಳು. ಅಷ್ಟೆಲ್ಲ ಮಾಡಿದ್ರು ಒಂದು ಕೃಪೆ ಬೇಡವ, ಒಂದು ಕಾರುಣ್ಯ ಬೇಡವ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಮುಂದೇನಾಯ್ತು. ಯಮದೇವರು ಬಂದು ಎಳಿತಾ ಇದ್ದಾರೆ, ಇವಳು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾಳೆ, ನಾನು ಬರ್ತೀನಿ ಅಂತ. ಯಮದೇವರು ಒಂದು ಸಲ ನಿಂತರು, ತಿರುಗಿದ್ರು, ನೋಡಮ್ಮ ಇನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ನೀನು ವಾಪಸ್ ಹೋಗು, ನೀನು ಬರಬೇಡ, ಇನ್ನು ಮುಂದಿನ ದಾರಿ ಬಹಳ ಕಷ್ಟ ಇದೆ, ನೀನು ಬರಬೇಡ, ವಾಪಸ್ ಹೋಗು ಅಂತ. ಅವಳು ಒಂದೇ ಮಾತು ಹೇಳ್ತಾರೆ, ನಾನಿದ್ರೆ ಅದು ನನ್ನ ಗಂಡನ ಜೊತೆಗೇ ಇರ್ತೇನೆ, ನಾನು ಬಿಟ್ಟಿರಲ್ಲ, ಏನು ತೊಂದರೆ ಇಲ್ಲ. ಯಾಕೆಂದರೆ ಗಂಡನ ಜೊತೆಗೆ ಇಲ್ಲದೇ ಇದ್ರೆ ಅದೊಂದು ಜೀವನನ, ಅದು ವ್ಯರ್ಥ, ಒಬ್ಬರೇ ಕಾಲ ಕಳಿಬಾರ್ದು, ಅದು ವ್ಯರ್ಥ. ನನ್ನ ಗಂಡನ ಜೊತೆಗೆ ಅದು ಎಲ್ಲಿ ಬೇಕಾದ್ರೆ ಇರಲಿ, ನಾನು ಅಲ್ಲೇ ಇರ್ತೀನಿ ಅಂತ. ಯಾಕೆಂದರೆ ಅವಳಿಗೆ ಕಾಡಿನಲ್ಲಿ ವಾಸ ಮಾಡ್ಬೇಕಾದ್ರೆ ನಾರ್ಮಡಿ ಉಟ್ಕೊಂಡು ಒದ್ದಾಡ್ತಾ ಇರ್ತಾಳೆ, ಆ ರಾಜ ವೈಭವ ಎಲ್ಲ ಬಿಟ್ಬಿಡ್ತಾಳೆ, ಅದು ಬೇಡ ಅಂತ. ಯಾಕೆ ಅತ್ತೆ ಮಾವ ಹೇಗಿದ್ದಾರೋ, ಗಂಡ ಹೇಗಿದ್ದಾರೋ ನಾನು ಹಾಗೆ ಇರಬೇಕು ಅಂತ ಆರಾಮಾಗೆ ಆಭರಣ ಹಾಕ್ಕೊಂಡು ತಿರುಗಾಡ್ಲಿಲ್ಲ ಕಾಡಿನಲ್ಲಿ, ಅದೆಲ್ಲ ಅಲ್ಲೇ ತ್ಯಾಗ ಮಾಡಿದ್ಲು. ಸುಮ್ಮನೆ ತಂದೆ ಮುಂದೆ ಅವತ್ತು ತೋರಿಸ್ಬಾರ್ದು, ಬೇಜಾರಾಗತ್ತೆ ಅಂತ ಮದುವೆ ಆದಮೇಲೆ ಹಾಗಿದ್ಲು. ಹೊರಟ ಮೇಲೆ ಆ ಕಡೆ ತಂದೆ ಇವರೆಲ್ಲ ತಕ್ಷಣ ಆಭರಣ ಎಲ್ಲ ಬಿಚ್ಚಿಟ್ಟು ನಾರ್ಮಡಿ ಉಟ್ಕೊಂಡ್ಬಿಟ್ಲು. ಅಂಥ ಸಾವಿತ್ರಿ ಇವಳು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಮಾತು ಎಷ್ಟು ಚುಚ್ಚಿತು ಅಂದರೆ ಅವಳಿಗೆ ಉಪವಾಸದಲ್ಲಿದ್ದಾಳೆ, ಅಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದಾಳೆ. ಮನಸ್ಸಿನಲ್ಲಿ ಎಂಥ ಹೆದರಿಕೆ ಅಂದರೆ ಯಾರಿಗೂ ಬಂದಿರಲ್ಲ ಜೀವನದಲ್ಲಿ ಅಂಥ ಹೆದರಿಕೆ. ಯಾಕೆ ಗಂಡನನ್ನು ಕಳ್ಕೊಳ್ತಾಳೆ ಅಂತ ಮುಂಚೆ ಗೊತ್ತಾಗಿದೆ. ಹೋಗ್ತಾ ಇದ್ದಾನೆ, ಯಮದೇವರು ಬಂದು ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ತಿರುಗಿ ಇನ್ನೊಂದು ಮಾತು ಹೇಳಿದ್ರು ಯಮದೇವರು. ಏನು ಮಾತು ಹೇಳಿದ್ರು ಅಂದರೆ, ಹೋಗು ನಿನ್ನ ಗಂಡನ ಅಂತ್ಯ ಸಂಸ್ಕಾರ ಏನೇನಿದೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಬಿಡು ಅಂತ. ಈ ಮಾತು ಕೇಳಿದಾಗ ಹೇಗೆ ಅನ್ನಿಸ್ಬೇಕು ಅವಳಿಗೆ. ಅದಕ್ಕೆ ಅವಳೇನಂತಾಳೆ, ಇಲ್ಲ ನಿಮ್ಮನ್ನು ನಾನು ಬಿಡೋದಿಲ್ಲ, ನಿಮ್ಮ ಹಿಂದೆನೇ ಬರ್ತೀನಿ ಅಂತ. ಆರಾಮಾಗಿ ಗಂಡನ ಬಿಟ್ಟು ಆರಾಮಾಗಿ ಇದ್ಬಿಡ್ತಾರೆ ಕೆಲವು ಸ್ತ್ರೀಯರು. ಆದರೆ ಇವಳು ಹಾಗಲ್ಲ, ಇಲ್ಲ ನನ್ನ ಗಂಡನ ಜೊತೆಗೆ ನಾ ಇರ್ತೀನಿ ಅಂತ ಅಷ್ಟು ಹಠದಿಂದ ಇದ್ಲು. ಆ ವ್ರತಕ್ಕೆ ಫಲ ಪಡಿಲೇಬೇಕು ಅಂತಿದ್ಲು. ಆಗ ಒಂದು ಮಾತನ್ನು ಹೇಳ್ತಾಳೆ, ಆ ಮಾತಿಗೆ ಯಮದೇವರು ಬೋಲ್ಡ್ ಆಗ್ತಾರೆ ಅಂತ. ತುಂಬ ಸಂತೋಷ ಆಗ್ಬಿಡುತ್ತೆ. ಏನು ಮಾತಾಡ್ತಾಳವಳು ಅಂದರೆ, ಯಾವತ್ತು ದೊಡ್ಡವರ ಜೊತೆಗೆ ಒಂದು 7 ಹೆಜ್ಜೆ ಹಾಕಿದರೆ ಹಾಗೆ ಅವರನ್ನು ನೋಡಿದರೆ ಅನುಗ್ರಹ ಅವ್ರು ಮಾಡಲೇಬೇಕು ಅಂತ. ಅಂದರೆ ಅಭಿಪ್ರಾಯ, ಸಜ್ಜನರ ಸಹವಾಸ ಆಯ್ತು ನಮಗೆ, ಅವ್ರ ಜೊತೆಗೆ 7 ಹೆಜ್ಜೆ ಹಾಕಿದ್ವಿ, ಅವ್ರ ಜೊತೆಗೆ ಸ್ನೇಹತನ ಬೆಳೀತು ಅಂತ ಅರ್ಥ. ದೊಡ್ಡವರು ನಮ್ಮ ಜೊತೆಗೆ ಸ್ನೇಹತನ ಬೆಳೆಸಿದ್ದಾರೆ ಅಂದರೆ ಜ್ಞಾನಿಗಳು, ಅವ್ರು ವರ ಕೊಡದೆ ವಾಪಸ್ ಹೋಗೋ ಹಾಗಿಲ್ಲ. ಇದೊಂದು ವ್ರತ. ಇದನ್ನು ಇವಳು ಚೆನ್ನಾಗಿ ತಿಳ್ಕೊಂಡಿದ್ಲು. ನಿಮ್ಮ ಜೊತೆಗೆ ನಿಮ್ಮ ದರ್ಶನ ಆಗಿದೆ, ನಿಮ್ಮ ಜೊತೆಗೆ ಹೆಜ್ಜೆಯನ್ನು ಹಾಕಿದ್ದೀನಿ, ನಿಮ್ಮ ಜೊತೆಗೆ ಮಾತಾಡಿದ್ದೀನಿ, ಹಾಗಾಗಿ ನೀವು ವರ ಕೊಡಲೇಬೇಕು ಅನ್ನೋ ಥರ ಆ ಮಾತಿನ ಅರ್ಥ. ನಗು ಬಂದ್ಬಿಡ್ತಂತೆ ಯಮದೇವರಿಗೆ. ಅಂತೂ ಇವಳು ಬಿಡಲ್ಲ, ತನ್ನ ಹಠನ ಸಾಧಿಸ್ಕೊಳ್ತಾಳೆ ಅಂತ ಯಮದೇವರು ತಿರುಗಿದವರು ಅವ್ರೇನು ಹೇಳಿದ್ರು, ಆಯಿತು ನಿಂಗೆ ಏನು ಬೇಕು ವರ ಕೇಳು, ನಾ ಕೊಡ್ತೀನಿ ಅಂತ ಅಂದಿದ್ದೇ ತಡ. ತಕ್ಷಣ ಏನು ಕೇಳಿರ್ಬೋದು, ನಮ್ಗನ್ಸಿರುತ್ತೆ ಮೊದಲು ಗಂಡನ ಆಯುಷ್ಯ ಏನಿದೆ ಅದು ದೀರ್ಘ ಮಾಡಿಬಿಡಿ, ದೀರ್ಘ ಆಯುಷ್ಯ ಸಿಗಬೇಕು ಅಂತ. ಕೇಳಲಿಲ್ಲ ಮೊದಲನೇದವಳು ಅದನ್ನು. ಆಶ್ಚರ್ಯ ಅನ್ಸದ್. ಮತ್ತೆ ಏನು ಕೇಳಿದ್ಲು, ಬುದ್ಧಿ ಚೇಂಜ್ ಆಗಿಬಿಡ್ತಾ, ವರ ಕೊಡ್ತೀನಿ ಅಂತ ಕೂಡಲೇ ಅಂದರೆ ಪಾಪ ಹಾಗಲ್ಲ. ಅವಳು ನಿಜವಾಗ್ಲೂ ಪತಿವ್ರತೆ ಸಾವಿತ್ರಿ. ಏನು ಶಾಸ್ತ್ರದಲ್ಲಿಯೋ ಅಂಥ ಸದ್ಗುಣಗಳನ್ನು ಹಾಗೆ ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬರೋಳು. ಅವಳು ಏನು ಕೇಳಿದ್ಲು ಅಂದರೆ, ನನ್ನ ಅತ್ತೆ ಮಾವನ ಕಣ್ಣು ಸರಿ ಹೋಗಬೇಕು ಅಂತ. ಅವರು ಕುರುಡರಾಗಿದ್ದಾರಲ್ಲ, ಅವ್ರಿಗೆ ಕಣ್ಣು ದಿವ್ಯ ದೃಷ್ಟಿ ಬರಲಿ ಅಂತ. ಅವಳ ದೂರದೃಷ್ಟಿ ತುಂಬ ಇದೆ. ಇದು ಕೇಳಿದ್ಲಲ್ಲ, ಸರಿ ಮತ್ತೇನಾಗಬೇಕು, ನಮ್ಮ ಮಾವನಿಗೆ ರಾಜ್ಯ ಮತ್ತೆ ಸಿಗಬೇಕು, ಕಳ್ಕೊಂಡಿದ್ದಾರಲ್ಲ, ಕಾಡಿನಲ್ಲಿ ಇದ್ದಾರೆ, ಈಗ ವಾಸವಾಗಿದ್ದಾರೆ, ಇನ್ನು ರಾಜ್ಯ ಸಿಗಬೇಕು. ಸರಿ, ಅದಾದಮೇಲೆ ಅವಳು ಕೇಳಿದ್ದನ್ನು, ನನ್ನ ತಂದೆಗೆ ಮಕ್ಕಳಾಗಬೇಕು ಅಂತ ತುಂಬ ಆಸೆ ಇತ್ತು, ಅಂದ್ರೇನು ಗಂಡು ಮಕ್ಕಳು, ಅದನ್ನು 100 ಜನ ಮಕ್ಕಳಾಗಬೇಕು ಅಂತ. ಆ ಆಸೆಯನ್ನು ನೀನು ನೆರವೇರಿಸಬೇಕು. ಆಯಿತು, ಖಂಡಿತ ಅದು ನೆರವೇರಿಸ್ತೇನೆ. ಸರಿ, ಆಮೇಲೆ ಮುಂದಿನ ಕಥೆ ಏನು? ಎಲ್ಲರ ಬಗ್ಗೆ ಕೇಳಿ ತನ್ನ ಬಗ್ಗೆನೇ ಮರ್ತು ಹೋಗ್ಬಿಟ್ಲಾ, ತನ್ನ ಗಂಡನ ಬಗ್ಗೆ ಮರೆತ್ಲಾ? ಇಲ್ಲ, ನನ್ನ ಗಂಡನಿಂದ ನನಗೂ 100 ಜನ ಮಕ್ಕಳನ್ನು ಅನುಗ್ರಹಿಸಬೇಕು, ಅಂದೇನರ್ಥ ದೀರ್ಘ ಆಯುಷ್ಯ ನನ್ನ ಗಂಡನಿಗೆ ಸಿಗಬೇಕು ಅಂತ ಅವಳು ಪ್ರಾರ್ಥನೆ ಮಾಡಿದ್ಲು ಅಂತ ಅರ್ಥ. ಇಷ್ಟು ಕೇಳಿದ ಮೇಲೆ ಯಮದೇವರು ಸೋತರು. ಆಯಿತು, ನನಗೆ ಎಲ್ಲ ವರವನ್ನು ಕೊಡ್ತೀನಿ, ತಥಾಸ್ತು ಅಂಥೇಳಿ ಪೂರ್ಣ ಅನುಗ್ರಹವನ್ನು ಮಾಡಿದರು. ಅನುಗ್ರಹ ಮಾಡಿದ್ದೇ ತಡ, ಅಲ್ಲೇನೇನಾಯ್ತು ಘಟನೆ, ಅಲ್ಲಿ ಮಗ ಇನ್ನೂ ಬಂದಿಲ್ಲ, ಸೊಸೆ ಬಂದಿಲ್ಲ ಅಂಥೇಳಿ ಚಿಂತೆಯಿಂದ ಕುರುಡರಾಗಿದ್ರಲ್ಲ ಅತ್ತೆ ಮಾವಂದ್ರು, ಅವ್ರು ಹೊಡ್ಕೊಂಡು ಬರ್ತಾ ಇದ್ದಾರೆ ಕಾಡಿಗೆ. ಅಷ್ಟೊತ್ತಿಗೆ ಮಧ್ಯದಲ್ಲಿ ಕಣ್ಣು ಕಾಣಿಸ್ಲಿಕ್ಕೆ ಶುರು ಆಗೋಯ್ತು ಇಬ್ಬರಿಗೂ, ಅತ್ತೆ ಮಾವಂದ್ರಿಗೆ. ಅಲ್ಲಿ ಬಂದ ಬ್ರಾಹ್ಮಣರನ್ನ ಕೇಳ್ತಾ ಇದ್ದಾರೆ, ಅವ್ರು ಕಣ್ಣು ಬಂದಿದ್ದು ಗೊತ್ತಾಗ್ತಾ ಇಲ್ಲ. ಆ ಮಗನ ಚಿಂತೆ ಅವರಿಗೆ ಒಳಗಡೆಯಿಂದ, ಎಲ್ಲಿ ನಮ್ಮ ಮಗನ ನೋಡಿದ್ರ ಇನ್ನೂ ಬಂದಿಲ್ಲ ಅಂತ. ತಕ್ಷಣ ಆ ಬ್ರಾಹ್ಮಣರೆಲ್ಲ ಹೇಳ್ತಾರೆ,
ನಿಮಗೆ ಕಣ್ಣು ಕಾಣಿಸ್ತಾ ಇದೆ, ಇದೇ ಸೂಚಕ ಮಗ ಬರ್ತಾನೆ ವಾಪಸ್ಸು ಅಂತ, ಶುಭ ಶಕುನ ಇದು ಅಂತ. ಹಂಗೆ ಹೇಳಿದ ಕೂಡ ತುಂಬ ಸಂತೋಷ ಆಯಿತು ಅವ್ರಿಗೆ. ಅದೂ ಇಲ್ಲ ಆಮೇಲೆ ಯೋಚನೆ, ನಂಗೆ ಕಣ್ಣು ಬಂತು ಅನ್ನೋದ್ರ ಬಗ್ಗೆನೂ ಇಲ್ಲ, ಯಾಕೆ ಮಗನ ಬಗ್ಗೆ ಚಿಂತೆ. ಅಷ್ಟೊತ್ತಿಗೆ ಹುಡ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಕಡೆಯಿಂದ ಕರೆಕ್ಟಾಗಿ ಸತ್ಯವಾನ್ ಬಂದಿದ್ದಾನೆ ಸಾವಿತ್ರಿಯ ಜೊತೆಗೆ. ಬಂದಾಗ ಎಲ್ಲಿ ಹೋಗಿದ್ಯಪ್ಪ, ಏನಾಯಿತು ಅಂತ. ಆವಾಗ ಬ್ರಾಹ್ಮಣರು ಕೇಳ್ತಾರೆ, ಏನಾಯಿತು, ಎಲ್ಲಿ ಹೋಗಿದ್ರಿ, ಏನಾಯಿತು ಅಂತೆಲ್ಲ ಕೇಳ್ತಾರೆ. ಅವಾಗ ಕೇಳಿದಾಗ ಸಾವಿತ್ರಿ ಹೇಳ್ತಾಳೆ, ಏನೂ ಗೊತ್ತಿಲ್ಲ, ಅದು ನನ್ನ ತೊಡೆ ಮೇಲೆ ಆಯಾಸ ಅಂತ ಮಲ್ಕೊಂಡ್ರು, ಇಷ್ಟೊತ್ತು ಆಗೋಯ್ತು, ಅದಕ್ಕೆ ಈಗ ತಡವಾಗಿ ಬರ್ತಾ ಇದ್ದೀವಿ ಅಂತ. ವಸ್ತುತಃ ಆಗೇನಾಗಿತ್ತು ಘಟನೆ ಅಂದರೆ, ಯಾವಾಗ ತುಂಬ ತಲೆನೋವು ಅಂತ ಮಲ್ಕೊಂಡು ಯಮದೇವರು ಬಂದು ಎಲ್ಲ ಆಯ್ತಲ್ಲ ಘಟನೆ, ಅವನಿಗೆ ಕಣ್ಣು ಬಿಟ್ಟು ನೋಡ್ತಾನಂತೆ, ಎಲ್ಲ ಕನಸಲ್ಲೇ ನಡೆದ ಹಾಗೆ ಅನ್ನಿಸ್ತಂತೆ ಅವನಿಗಷ್ಟೇ. ಹಾಗೆ ಘಟನೆ ಆಗಿತ್ತಂತೆ. ಆದರೆ ಅವನಿಗೆಲ್ಲ ಈ ವಿಷಯದ ಅನುಭವ ಆಗಿತ್ತು. ಯಾರಿಗೆ? ಸತ್ಯವಾನನಿಗೆ. ಸತ್ಯವಾನ ಅವಾಗ ಬ್ರಾಹ್ಮಣರಿಗೆ ಹೇಳ್ತಾರೆ, ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ಬೋದು, ಆ ಬ್ರಾಹ್ಮಣರೆಲ್ಲ ಹೇಳಿದ್ರು ಒಂದು ಮಾತನ್ನು ಇವ್ರ ಜೊತೆ ಮಾತಾಡಬೇಕಾದ್ರೆ. ಏನಂದರೆ, ಅಲ್ಲ ನಿಮಗೆ ಕಣ್ಣು ಬಂದಿದ್ದು ಹೇಗೆ ಗೊತ್ತಾಯ್ತಾ, ದಿವ್ಯದೃಷ್ಟಿ ನಿಮ್ಗೆ ಹೇಗೆ ಸಿಕ್ತು ಗೊತ್ತಾ? ಆಗ ಸಾವಿತ್ರಿಯನ್ನು ಕೇಳ್ತಾರೆ. ಕೇಳಿದಾಗ ಸಾವಿತ್ರಿ ಹೇಳ್ತಾಳೆ, ನನಗೇನು ಗೊತ್ತಿಲ್ಲ ಅಂತ. ಮುಗ್ಧೆ ಥರ ಮಾಡ್ತಾಳೆ. ಯಾಕೆಂದರೆ ತನ್ನಿಂದಲೇ ಎಲ್ಲ ಇದು ಸಾಧ್ಯ ಆಗಿದ್ದು. ಆದರೆ ನಾನು ಮಾಡಿದೆ, ನಾನು ಬರೆಸ್ದೆ, ಇವೆಲ್ಲ ಭಾವನೆ ಇರಲಿಲ್ಲ. ಒಳ್ಳೆ ಗುಣಗಳು ಸಾವಿತ್ರಿಯಲ್ಲಿ, ಅಹಂಕಾರ ಇರಲೇ ಇರಲಿಲ್ಲ. ತನ್ನಿಂದನೇ ಆಗಿದ್ದೆಲ್ಲ. ಸುಮ್ಮನೆ ಇರ್ತಾಳೆ, ನನಗೆ ಗೊತ್ತಿಲ್ಲ ಅಂದ್ಬಿಡ್ತಾಳೆ ಕೇಳಿದ ಕೂಡಲೇ. ಇಷ್ಟಂದು ಕೂಡಲೇ ಗಂಡ ತಾನು ಹೇಳಲಿ ಇತ್ತು. ಗಂಡ ಬಾಯಿ ಬಿಟ್ಟು ಹೇಳಲಿಕ್ಕೆ ಶುರು ಮಾಡ್ತಾನೆ, ಇಲ್ಲ ಹಾಗಾಯಿತು ಹೀಗಾಯಿತು, ಎಲ್ಲ ಏನೇನು ಘಟನೆ ನಡೀತು, ಯಮದೇವರು ಬಂದಿದ್ದು, ಆ ಸಂಪೂರ್ಣ ಘಟನೆಯನ್ನು ವಿವರಿಸ್ತಾರೆ. ವಿವರಿಸಿದಾಗ ಒಂದು ಸಂತೋಷ ಆಗುತ್ತೆ. ಒಂದು ಸಂತೋಷ, ಈ ಕಡೆ ಈ ಕುಲಕ್ಕೂ ಒಳ್ಳೇದು ಮಾಡಿದ್ಲು, ಈ ಕುಲಕ್ಕೂ ಒಳ್ಳೇದು ಮಾಡಿದ್ಲು. ಅಂದರೆ ತವ್ರ ಮನೆಗೂ ಒಳ್ಳೇದಾಯಿತು, ತನ್ನ ತಂದೆಗೂ ಒಳ್ಳೇದಾಯಿತು, ಈ ಕಡೆ ಅತ್ತೆ ಮಾವಂದ್ರಿಗೆ ಒಳ್ಳೇದಾಯಿತು, ತನ್ನ ಗಂಡನಿಗೆ ಒಳ್ಳೇದಾಯಿತು, ತನಗೆ ಒಳ್ಳೇದಾಯಿತು. ಸರಿ, ಪ್ರಜೆಗಳಿಗೆ ಏನು ಮಾಡಿದ್ರು, ಬರೀ ಕುಟುಂಬ ಪೋಷಣೆ ಆಯಿತಾ? ಇಲ್ಲ. ಯಾವಾಗ ಇಂಥ ರಾಜರುಗಳು ಇಷ್ಟಿಷ್ಟು ಮಕ್ಕಳನ್ನು ಪಡೆದು ದೀರ್ಘವಾದ ಆಯುಷ್ಯವನ್ನು ಪಡೆದಿದ್ದಾರೆ, ಮುಂದೆ ಪ್ರಜೆಗಳ ಬಗ್ಗೆ ವೈಭವ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಇವರೆಲ್ಲ ರಾಜರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅರ್ಥ ಪ್ರಜೆಗಳನ್ನು. ಹಾಗಾಗಿ ಒಂದು ರೀತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿಕ್ಕೆ ಮುಖ್ಯ ಕಾರಣ ಈ ಸಾವಿತ್ರಿ ಆದ್ಲು. ಹೀಗೆ ಕೇವಲ ತನ್ನ ಕುಟುಂಬದ ಬಗ್ಗೆನೂ ಯೋಚಿಸಲಿಲ್ಲ, ಸ್ವಾರ್ಥತೆ ಇರಲಿಲ್ಲ. ಇಂಥ ಸಕಲ ಸದ್ಗುಣಗಳಿಂದ ಕೂಡಿದ ಸಾವಿತ್ರಿಯನ್ನು ಬಹಳ ಶ್ಲಾಘನೆ ಮಾಡಿದರು. ಎಲ್ಲ ಮತ್ತೆ ಸಿಕ್ತು. 100 ಜನ ಮಕ್ಕಳಾದರು, 700 ಜನ ಮಕ್ಕಳಾದರು, ಅವ್ರಿಗೆ ರಾಜ್ಯ ಸಿಕ್ತು. ಯಾಕೆಂದರೆ ಒಂದು ಸುದ್ದಿ ಮುಟ್ತು ತಕ್ಷಣ, ನಿನ್ನ ಶತ್ರು ರಾಜ ಯಾರು ನಿನ್ನನ್ನು ಸೋಲಿಸಿದ್ದ, ಮಾವನಿಗೆ ಬಂದು ಹೇಳ್ತಾರೆ ಅಲ್ಲಿರುವಂಥ ಭೃತ್ಯರೆಲ್ಲ, ಅವನೂ ಕೂಡ ತನ್ನ ಮಂತ್ರಿಯಿಂದ ಸೋತಿದ್ದಾನೆ, ಅವನು ಮಂತ್ರಿಯನ್ನು ಕೊಂದುಬಿಟ್ಟಿದ್ದಾನೆ ಅಂತ. ಓಹೋ, ಇದೆಲ್ಲ ಯಮಧರ್ಮರಾಯನ ವಿಶೇಷವಾದ ಅನುಗ್ರಹ. ಹಾಗೆ ಅವತ್ತು ನಾರದರು ಹೇಳಿದ್ರು, ಏನು ಯೋಚನೆ ಮಾಡಬೇಡ, ನನ್ನ ಆಶೀರ್ವಾದ ಇದೆ ಅಂತ. ಆ ಆಶೀರ್ವಾದದ ಬಲ ಇಲ್ಲಿವರೆಗೆ ಅಷ್ಟೇ ಅಲ್ಲ, ಮುಖ್ಯವಾಗಿ ಸಾವಿತ್ರಿಯ ಆ ಪಾತಿವ್ರತ್ಯ, ಆ ತಪಸ್ಸಿನ ಶಕ್ತಿ, ಆ ಉಪವಾಸ, ದೃಢವಾದ ದೀಕ್ಷೆ, ಇಷ್ಟೆಲ್ಲ ಇದ್ದಿದ್ದರಿಂದ ಇದರಿಂದ ನಮಗೇನು ಅರ್ಥ ಆಯಿತು ಅಂದರೆ, ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋದನ್ನು ಈ ಘಟನೆಯಿಂದ ನಾವು ತಿಳ್ಕೊಳ್ಬೋದು. ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಫಲವನ್ನು ಸಾಧಿಸಬಹುದು ಅನ್ನಲಿಕ್ಕೆ ಇದು ಜ್ವಲಂತ ನಿದರ್ಶನ. ಅದು ನಮಗೆ ಸಾವಿತ್ರಿ ಈ ಮುಖಾಂತರ ತಿಳಿಸ್ಕೊಟ್ಟಿದ್ದಾಳೆ. ಈ ರೀತಿಯಲ್ಲಿ ಸ್ಕಂದ ತಾನು ಧರ್ಮರಾಜನಿಗೆ ಪೂರ್ಣವಾಗಿ ಈ ಸಾವಿತ್ರಿಯ ಮಹಿಮೆಯನ್ನು ಹೇಳಿ, ಈ ತರಹದ ವ್ರತವನ್ನು ಸ್ತ್ರೀಯರು ಆಚರಿಸಬೇಕು ಅಂತ ಧರ್ಮರಾಜನಿಗೆ ಎಚ್ಚರ ಆಯಿತು. ಓಹೋ, ದ್ರೌಪದಿ ದೇವಿ ಎಂಥ ಪತಿವ್ರತೆ ಅವಳಿಗೂ ಒಂದು ಉದ್ಬೋಧಕವಾಗಿ ಈ ಕಥಾಭಾಗ ಸ್ಕಂದ ಹೇಳಿ ತಾನು ಮುಕ್ತಾಯವನ್ನು ಮಾಡ್ತಾನೆ. ಇಲ್ಲಿಗೆ ಈ ಭವಿಷ್ಯ ಪುರಾಣದಲ್ಲಿ ಬಂದ ಸಾವಿತ್ರಿ ಕಥೆ ಪೂರ್ಣ ಆಯಿತು. ಇಂತಹ ವಟಸಾವಿತ್ರಿ ವ್ರತಕಥೆಯನ್ನು ವಿಶೇಷವಾಗಿ ಈ ವಟಸಾವಿತ್ರಿ ಹುಣ್ಣಿಮೆ ದಿವಸ ಅಷ್ಟೇ ಅಲ್ಲ, ವರ್ಷದಲ್ಲಿ ಯಾವ ದಿವಸನಾದರೂ ನೀವು ಕೇಳ್ಬೋದು. ಪ್ರತಿ ಹುಣ್ಣಿಮೆ ಈ ಕಥೆಯನ್ನು ಕೇಳ್ತಾಯಿರಿ, ಒಳ್ಳೊಳ್ಳೆ ದಿವಸಗಳು ಬಂದಾಗ ಕೇಳ್ತಾಯಿರಿ. ಯಾಕೆ ಅಂದರೆ ಕೇವಲ ದೀರ್ಘಾಯುಷ್ಯ ಅಂತಲ್ಲ, ಯಾವ ಯಾವ ಅನಾರೋಗ್ಯಗಳಿದೆ ಆ ಎಲ್ಲ ಅನಾರೋಗ್ಯ ಪರಿಹಾರ, ಎಂಥೆಂಥ ರೋಗ ಇರಲಿ ಅದರ ಪರಿಹಾರ ಆಗಿ ಅದರ ಪ್ರಭಾವ ಏನು, ಆಯುಷ್ಯ ಎಷ್ಟಿತ್ತೋ ಅಷ್ಟೇನಾ? ಇಲ್ಲ, ಎಷ್ಟಿತ್ತೋ ಆಯುಷ್ಯ ಅದನ್ನು ಮೀರಿಸಿ ಇನ್ನೂ ದೀರ್ಘವಾಗಿ ಆಯುಷ್ಯ ಸಿಗತ್ತೆ. ಅದು ಇಂಥವ್ರಿಗೆ ಅಂಥವ್ರಿಗೆ ಅಂತಲ್ಲ, ಯಾರು ಕೇಳ್ತಾರೋ, ಅದು ಸ್ತ್ರೀಯರಾಗಬಹುದು, ಪುರುಷರಾಗಬಹುದು, ಮಕ್ಕಳಾಗಬಹುದು, ಯಾರೇ ಆಗಲಿ, ಮನೆಯಲ್ಲಿ ಹಿರಿಯರು ಎಲ್ಲರೂ ಇದನ್ನು ಕೇಳಿದ್ರೆ ಅವರವರಿಗೆ ಫಲ, ಜೊತೆಗೆ ಅವರ ಕುಟುಂಬದವರಿಗೂ ವಿಶೇಷವಾಗಿ ಫಲ ಸಿಗತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯಾವಾಗಲಾದರೂ ಸರಿ ಈ ವಟಸಾವಿತ್ರಿ ವ್ರತ ಕಥೆಯನ್ನು ಅವಶ್ಯವಾಗಿ ಕೇಳಿ. ಆ ಸಾವಿತ್ರಿಯ ಅನುಗ್ರಹನೂ ಮುಖ್ಯ, ಸತ್ಯವಾನ ಅನುಗ್ರಹನೂ ಮುಖ್ಯ.
ಅಂಥ ಸದ್ಗುಣಗಳು ನಮ್ಮೆಲ್ಲರಲ್ಲೂ ಬರಬೇಕು. ವಿಶೇಷವಾಗಿ ಅವರ ಅನುಗ್ರಹ, ಹಾಗೆ ಶ್ಯಾಮಲಾ ಸಹಿತ ಯಮಧರ್ಮನ ಅನುಗ್ರಹ, ಭಾರತೀ ರಮಣ ಮುಖ್ಯ ಪ್ರಾಣನ ಅನುಗ್ರಹ, ಕೊನೆಯದಾಗಿ ಅಂತಿಮ ಶ್ರೀ ಲಕ್ಷ್ಮೀ ನರಸಿಂಹದೇವರ ವಿಶೇಷ ಅನುಗ್ರಹ ನಮಗಾಗಬೇಕು ಅಂತಾದರೆ ಇಂಥ ಸತ್ಕರ್ಮವನ್ನು, ಕಥೆಯನ್ನು ಕೇಳಿದ್ರೂ ಸಾಕು ಅಂತ ಪುರಾಣಗಳಲ್ಲಿ ನಾವು ಕೇಳ್ತೀವಿ. ಈ ರೀತಿಯಲ್ಲಿ ಈ ಕಥೆಯನ್ನು ಎಲ್ಲರೂ ಆಲಿಸಿದಿರಿ. ಈ ಕಥೆಯನ್ನು ಆಲಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಈ ಎಲ್ಲರ ಅನುಗ್ರಹ ವಿಶೇಷವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.